ಮನೆ ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನೆಲ್ಲ ಮುಖ್ಯ ರಸ್ತೆಯ ಬದಿಯಲ್ಲಿ ಸುರಿಯಲಾಗುತ್ತಿರುವುದರಿಂದ ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ. ಹೌದು, ಇದು ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯ ಭದ್ರಾ ಮೇಲ್ದಂಡೆ ಯೋಜನೆ ಕಚೇರಿ ಹಾಗೂ ಪ್ರವಾಸಿ ಮಂದಿರದ ಮಧ್ಯೆ ಇರುವ ಖಾಲಿ ನಿವೇಶನದಲ್ಲಿ ಕಸದ ರಾಶಿಯಿಂದ ಗೊಬ್ಬು ವಾಸನೆ ಬೀರುತ್ತದೆ. ಇದೇ ರೀತಿ ಕೃಷಿ ಉಪನಿರ್ದೇಶಕರ ಕಚೇರಿ ಪಕ್ಕದ ಕಂದಾಯ ವಸತಿ ಬಡಾವಣೆಯ ಖಾಲಿ ನಿವೇಶನದಲ್ಲಿ ಕಸದ ರಾಶಿಯಿಂದ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸೋಮಗುದ್ದು ರಸ್ತೆ ಸದಾ ಸಂಚಾರ ದಟ್ಟಣೆಯಿಂದ ಕೂಡಿರುವ ಈ ಮುಖ್ಯ ರಸ್ತೆಯಲ್ಲಿ ಓಡಾಡುವವರು ಎದುರಿಸುತ್ತಿರುವ ಸಂಕಷ್ಟ ಕೇಳುವವರಿಲ್ಲವಾಗಿದೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಒಂದು ಬಾರಿ ಪ್ರದಕ್ಷಿಣೆ ಹಾಕಿದರೆ ರಸ್ತೆ ಬದಿ ಅಂಗಡಿ, ಖಾಲಿ ನಿವೇಶನ ಸೇರಿದಂತೆ ಎಲ್ಲೆಂದರಲ್ಲಿ ಕಸದ ರಾಶಿ ಕಾಣಸಿಗುತ್ತದೆ. ಬಹುತೇಕ ಕಸದ ರಾಶಿಗಳಲ್ಲಿ ಪ್ಲಾಸ್ಟಿಕ್ ಗಾಳಿಗೆ ಹರಿದಾಡುತ್ತವೆ. ರಸ್ತೆ ಬದಿ ಕಸ ಸುರಿಯುವ ನಾಗರಿಕರಿಗೆ ನಗರಸಭೆಯಿಂದ ಕಠಿಣ ನಿಯಮಗಳನ್ನು ಜಾರಿಗೊಳಿಸದೇ ಇರುವುದೇ ನಗರ ಸಂಪೂರ್ಣ ಅನೈರ್ಮಲ್ಯ ತಾಣವಾಗಲು ಕಾರಣವಾಗಿದೆ. ಈಗಲಾದರೂ ನಗರಸಭೆ ರಸ್ತೆ ಬದಿ ಸುರಿಯುತ್ತಿರುವವರು ಕಸಕ್ಕೆ ಬ್ರೇಕ್ ಹಾಕುವರೇ ಕಾದು ನೋಡಬೇಕಾಗಿದೆ.